ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಗಣಪತಿ ಹೊಳ್ಳಿಕರ್ ಸರ್ ಅವರು ತಮ್ಮ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಂತೇಳಿ ಎಲ್ಲರ ಪರವಾಗಿ 127ನೇ ದಿನ ಆಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕಾರವಾರ ನಗರಸಭೆಯ ಕಾಯ್ದೆ ಕಮಿಟಿ ಚೇರ್ಮನ್ರಾದ ಮನೋಜ್ ಬಾಂದೇಕರ್ ಅವರೇ, ಉಪಾಧ್ಯಕ್ಷರಾದ ಪ್ರಕಾಶ್ ನಾಯ್ಕರವರೇ, ಕಾರವಾರ ನಗರಸಭೆಯ ಆಯುಕ್ತರಾದ ಚಂದ್ರಮೌಳೇಶ್ವರವರೇ, ಎಡಬಲಿ ಅವರೇ, ಸಭೆಯ ಎಲ್ಲ ನಗರಸಭಾ ಸದಸ್ಯರೇ ಮತ್ತು ನಮ್ಮ ನಗರಸಭೆಯ ಎಲ್ಲ ಸಿಬ್ಬಂದಿ ಬಹಳಷ್ಟು ಅದ್ದೂರಿಯಿಂದ ಸುಭಾಷ್ ಚಂದ್ರ ಬೋಸ್ ದಿನಾಚರಣೆ ಆಚರಣೆ ಮಾಡ್ತಾ ಬಂದಿದ್ದೇವೆ. ಇಂದು ಕೂಡ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದರಂತೆ ಸುಭಾಷ್ ಚಂದ್ರ ಬೋಸ್ ಅವರ ಆದರ್ಶವನ್ನು ನಾವು ಎಲ್ಲರೂ ಪಾಲನೆ ಮಾಡಿ ದೇಶದ ಅಭಿಮಾನ, ದೇಶದ ಅಖಂಡತೆಯನ್ನು ಸಮಗ್ರತೆಯನ್ನು ಹೆಚ್ಚಿಸಲು ನಾವೆಲ್ಲರೂ ಭಾಗವಹಿಸಿ ದೇಶದ ಒಂದು ಪವಿತ್ರ ದೇಶ ಅಂತ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತ ಹೇಳಿ ಮತ್ತು ಈ ಸಂದರ್ಭವಾಗಿ ಉಪಾಧ್ಯಕ್ಷರಾದಂತಹ ಪ್ರಕಾಶ್ ನಾಯ್ಕ ಸರ್ ಅವರಿಂದ ಮಾತಾಡಬೇಕಂತ ಹೇಳಿ ಇವತ್ತಿನ ಈ ಸುಭಾಷ್ ಚಂದ್ರ ಬೋಸ್ರ 127ನೇಯ ವರ್ಷದ ಜಯಂತಿ ಉತ್ಸವವನ್ನು ನಮ್ಮ ನಗರಸಭೆಯ ವತಿಯಿಂದ ನಾವೆಲ್ಲ ಸೇರಿ ನಮ್ಮ MLC ಅವರಾದಂಥ ಗಣಪತಿ ಉಳ್ವೇಕರ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಸಭೆಗೆ ನಮಗೆ ಈ ಒಂದು ಜನ್ಮದಿನದ ಪ್ರಯುಕ್ತವಾಗಿ ನಮಗೆಲ್ಲರನ್ನ ಒಂದುಗೂಡಿಸುವಂತಹ ಈ ಒಂದು ಕಾರ್ಯಕ್ರಮ ಇವತ್ತಿಗೆ ನಡೆದಿದೆ. ಮುಂದೆನೂ ಕೂಡ ಇವರ ಸುಭಾಷ್ ಚಂದ್ರ ಬೋಸ್ ಅವರ ಈ ಒಂದು ಕಾರ್ಯಕ್ರಮ ಏನಿದೆ ಭಾಳ ಅದ್ಧೂರಿಯಾಗಿ ನಡಿಬೇಕು. ಜೈ ಜವಾನ್ ಜೈ ಕಿಸಾನ್ ಹೇಳುವಂತಹ ತತ್ವದೊಂದಿಗೆ ನಮ್ಮ ದೇಶದಲ್ಲಿ ಇಂತಹ ಒಂದು ಮಹಾನ್ ವ್ಯಕ್ತಿ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವುದರಲ್ಲಿ ಇವರ ಪಾತ್ರನೂ ಕೂಡ ಬಹಳ ಮಹತ್ವದಿದೆ ಅಂತ ಹೇಳ್ತಾ ಈ ಸಭೆಗೆ